ಹಲೋ ಮೇಡಮ್ ಹೇಳಿ. ರಾಜೀವಪ್ಪ, ನಿಮ್ಮ ಹತ್ರ ಇವಾಗ ಟೈಮ್ ಇಲ್ಲ. ಆದಷ್ಟು ಬೇಗ ಆ ಸುರ್ಬಿನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಮೇಡಮ್ ಅವಳು ನಾವು ಅಂದ್ಕೊಂಡಷ್ಟು ದಡ್ಡಿ ಅಲ್ಲ ಮೇಡಮ್, ಸಿಕ್ಕಾಪಟ್ಟೆ ಚಾಲಕ್ಕಿದ್ದಾಳೆ ಮೇಡಮ್. ಅವಳು ನಮ್ಮ ನೋಡಿ ಕಣ್ಣಲ್ಲೇ ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಲು. ಯೋ ರಾಜೀವಪ್ಪ, ನೀವು ಅವಳ ಅಪ್ಪ ಅಮ್ಮ ಅಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳ ಸೇಫ್ಟಿಗೋಸ್ಕರ ಪೊಲೀಸ್ ಹೆಲ್ಪ್ ತಗೊಂಡಿದ್ದಾಳೆ. ನೀವೆಲ್ಲ ಅವಳಿಗೆ ಸಂಬಂಧಪಟ್ಟವ್ರು ಅಲ್ಲ ಅಂತ ಅವಳು ಬಾಯ್ಬಿಟ್ಟು ಹೇಳುವಾಗೂ ಇಲ್ಲ. ಅದಕ್ಕೆ ನೀವೆಲ್ಲ ಬಚಾವಾಗಿದ್ದೀರಾ ಅಷ್ಟೇ. ಈಗ ನೀವು ಅವಳಿಗಿಂತ ಫಾಸ್ಟ್ ಆಗಿ ಕೆಲಸ ಮಾಡಬೇಕು. ಇನ್ನೂ ತಡ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಸಿಕ್ಕಾಕೋತೀರಾ. ಆದಷ್ಟು ಇವತ್ತು ರಾತ್ರಿ ಅಷ್ಟೊತ್ತಿಗೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗಿ. ನಾಳೆ ಏನಾದ್ರೂ ಅವಳು ಇನ್ನೂ ಆ ಮನೇಲೇ ಇದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ನೀವ್ ಯಾರು ಇರಲ್ಲ. ನಾನ್ ವ್ಯವಹಾರದಲ್ಲಿ ತುಂಬಾ ಪಕ್ಕಾ ರಾಜೀವಪ್ಪ. ನಾನ್ ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಹೇಳ್ದೆ ಇರೋದನ್ನು ಮಾಡ್ತೀನಿ. ಸರಿ ಮೇಡಮ್, ಆಯ್ತು. ಸದ್ಯಕ್ಕೆ ನಾನು ಹೇಳಿದ ಕೆಲಸನ ಮಾಡಿದ್ರೆ ನಿಮ್ಗೆ ಒಳ್ಳೇದು. ನಾಳೆ ಸೂರ್ಯೋದಯ ಆಗೋ ಅಷ್ಟರಲ್ಲಿ ಅವಳು ಆ ಮನೇಲಿ ಇರಬಾರ್ದು. ಅರ್ಥ ಆಯ್ತಾ? ಹ್ಞೂ ಮೇಡಮ್, ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಖಂಡಿತ ಕೆಲಸ ಮುಗಿದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. ನೀವು ನನ್ನ ನಂಬಿಕೆ ಉಳಿಸ್ಕೋತಾ ಇಲ್ಲ, ನಿಮ್ ಜೀವನ ಉಳಿಸ್ಕೋತಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳಿ. ಖಂಡಿತ ಆಗಿ ನೀವು ಈ ಕೆಲಸನ ಮಾಡೇ ಮಾಡ್ತೀರಾ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಏನಂದ್ರು ಗುರು ಮೇಡಮು? ಲವ್, ನಾವು ಅಂದ್ಕೊಂಡಿರೋ ಸ್ಟೀಜ್ ಎಲ್ಲ ಕಣೋ ಮೇಡಮ್ಮು. ಇದೆಲ್ಲ ನಿನ್ ಕೆಲ್ಸನಾ? ನಾನೆಲ್ಲ ಸುರಭಿ ಅಪ್ಪ ಅಮ್ಮ ಬಂದೇ ಬಿಟ್ರು ಅನ್ಕೊಂಡೆ. ಇದೆಲ್ಲ ಚೀಪ್ ಅನಿಸ್ತಾ ಇಲ್ವಾ ನಿಂಗೆ? ಖಂಡಿತ ಇಲ್ಲ ಬ್ರೋ. ಇದೆಲ್ಲ ನಿನ್ ಯೋಚನೆಗೂ ಮೀರಿದ ವಿಷಯ. ನೀನ್ ಈ ವಿಷಯದಲ್ಲಿ ತಲೆ ಹಾಕ್ತಾ ಇದ್ರೆ ನಿನ್ಗೆ ಒಳ್ಳೇದು. ಖಂಡಿತ ಹಾಕ್ತೀನಿ. ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗತ್ತೆ ಅಂದ್ರೆ ನಾನು ತಲೆ ಖಂಡಿತ ಹಾಕ್ತೀನಿ. ಆ ಸೂರ್ಯಾಂಶದಲ್ಲಿ ಬಿರುಗಾಳಿ ಎಪ್ಸೋದಕ್ಕೆ ಬಂದಿರೋಳು. ನೀನ್ ಹೋಗಿ ಹೋಗಿ ಅವಳ ಪರ ಮಾತಾಡ್ತಿದ್ಯಾ. ಏನಾಗಿದೆ ನಿನ್ಗೆ? ನೋಡು, ಅದು ಅವ್ರ ಮನೆ ಸಮಸ್ಯೆ, ಅದು ಅವ್ರಿಗೆ ಗೊತ್ತಿರಲ್ವಾ? ಆ ಹುಡುಗಿ ನೀ ಹೇಗೆ ವಿಚಾರಿಸ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನೀನ್ ಇದ್ರಲ್ಲಿ ಯಾಕೆ ಮೂಗ್ ತುರ್ಸ್ಕೊಂಡು ಹೋಗ್ತಾ ಇದೀಯಾ? ನೀನ್ ಮಾಡೋ ಕೆಲಸದಿಂದ ನಾಳೆ ಹುಡುಗಿ ಹೆಚ್ಚು ಕಮ್ಮಿ ಆದ್ರೆ ಗತಿ ಏನೋ? ನಾನ್ ಕಳ್ಸಿರೋ ಆಳ್ಗಳು ಕೊಲೆಗಡಕ್ರಲ್ಲ. ಅವಳನ್ನ ಕರ್ಕೊಂಡೋಗಿ ಅವಳು ಎಲ್ಲಿಗೆ ಸೇರ್ಬೇಕೋ ಸೇಫಾಗಿ ಸೇರಿಸ್ತಾರೆ.